ಮುಂಡರಗಿ ತಾಲೂಕಿನಲ್ಲಿ ಈ ಬಾರಿ ತೀವ್ರ ಮಳೆಯ ಕೊರತೆಯಿಂದಾಗಿ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ನೆಲಕಚ್ಚಿದ್ದು ರೈತರು ತೀವ್ರ ಸಂಕಷ್ಟವನ್ನ ಎದುರಿಸುತ್ತಿದ್ದಾರೆ. ಸಕಾಲಕ್ಕೆ ಮಳೆಯಾಗದೆ ಬೆಳೆಗಳು ಕಣ್ಣೆದುರೇ ಒಣಗಿ ಹೋಗುತ್ತಿರುವುದರಿಂದ ಕಂಗಾಲಾಗಿರುವ ರೈತರ ನೆರವಿಗೆ ಸರ್ಕಾರ ತಕ್ಷಣವೇ ಧಾವಿಸಬೇಕು ಎಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಜಂಟಿ ಆಶ್ರಯದಲ್ಲಿ ಸ್ಥಳೀಯ ತಹಶೀಲ್ದಾರ್ ಅವರಿಗೆ ಬೃಹತ್ ಮನವಿಯ ಪತ್ರವನ್ನ ಹಸ್ತಾಂತರಿಸಲಾಯಿತು. ಈ ಬೃಹತ್ ಮನವಿ ಸಲ್ಲಿಕೆಯ ನೇತೃತ್ವವನ್ನ ರೈತ ಸಂಘಟನೆಯ ಪ್ರಮುಖ ನಾಯಕರಾದ ಶಿವಾನಂದ್ ಇಟಗಿ ಹಾಗೂ ವೀರನ್ಗೌಡ ಪಾಟೀಲ್ ರವರು ವಹಿಸಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ನಾಯಕರು, ತಾಲೂಕಿನಲ್ಲಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟಿದೆ. ಬಿತ್ತನೆ ಮಾಡಿದ ಬೆಳೆಗಳು ಒಣಗಿ ಹೋಗಿದ್ದು ರೈತರು ಸಾಲದ ಸುಳಿಯಲ್ಲಿ ಸಿಲುಕುವಂತಾಗಿದೆ ಎಂದು ತೀವ್ರವಾಗಿ ಕಳವಳವನ್ನ ವ್ಯಕ್ತಪಡಿಸಿದರು. ಕಾರಣ NDRF ಯೋಜನೆಯಲ್ಲಿ 21 ದಿನಗಳ ಕಾಲ ಎಲ್ಲಿ ಮಳೆ ಇರಲ್ಲ ಅಲ್ಲಿ ಸಂಪೂರ್ಣ ಬರಗಾಲದ ಘೋಷಣೆ ಮಾಡೋದಂತ ಸರ್ಕಾರ ಆದೇಶ ಐತಿ. ಆ ಪ್ರಕಾರವಾಗಿ ನಮ್ದು ಏನೈತೆ ಹಸಿ ಬರಗಾಲ ಆಗೈತೆ ಸರ್. ಈ ಸರ್ಕಾರ ಸಂಪೂರ್ಣ ಮಳೆ ಆಮೇಲೆ ಬೇರೆ ಸ್ವಲ್ಪ ಮಳೆಯಾಗಿ ಬಿತ್ತಿ ಕೈಯಾಗಿತ್ತಂತ ಬೀಜ ಬಿತ್ತಿ ಭೂಮಿಗೆ ಹಾಕಿಬಿಟ್ಟಿವಿ. ಇದು ಹಸಿ ಬರಗಾಲ ಅಂತಾರೆ. ಹಸಿ ಬರಗಾಲ ಕೈಲಿ ಒಂದು 20,000 ಖರ್ಚು ಮಾಡಿವಿ, ಮತ್ತೊಂದು 23,000 ಹಾಳಾಗೈತಿ. ಹಾಗಾಗಿ ಪ್ರತಿ ಎಕರೆಗೆ 50,000 ಪರಿಹಾರ ಕೊಡ್ಬೇಕಂತ ನಮ್ದು ಈ ಮೂಲಕ ಒತ್ತಾಯ ಸರ್. ಬರಗಾಲ ಅಂತ ಘೋಷಣೆ ಮಾಡಬೇಕು. ಅದ್ರ ಜೊತೆಗೇ ರೈತರಿಗೆ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು. ಯಾಕಂದ್ರೆ ಒಂದು ವಾರ್ಷಿಕ ಪಂಚ ಗ್ಯಾರಂಟಿ ಯೋಜನೆಗೆ ವಾರ್ಷಿಕ 49,000 ಕೋಟಿ ಖರ್ಚು ಮಾಡಿ ಸರ್ಕಾರ. ನಮ್ಮ ರೈತ ಸಾಲ ಸಂಪೂರ್ಣ ಇರೋದು 49,000 ಕೋಟಿ. ಹಾಗಾಗಿ ಪಂಚ ಗ್ಯಾರಂಟಿ ಕೊಡೋ ಜೊತೆಗೇನೆ ನಮ್ದು ಕೂಡ ರೈತ ಸಾಲನ ಮನ್ನಾ ಮಾಡಬೇಕಂತ ರೈತರಿಗೆ ಒತ್ತಾಯ ಮಾಡ್ತಿದೆ. ಅದ್ರ ಜೊತೆಗೆ ರೈತರಿಗೆ ಎಲ್ಲ ಬ್ಯಾಂಕ್ಗಳ ಸಾಲ ಮನ್ನಾ ಮಾಡಬೇಕು. ಮತ್ತು ಗೋಶಾಲೆ ಸರಿಗೆ ತುರ್ತು ಮೇವಿಲ್ಲ ದನಕರುಗಳಿಗೆ, ಜಾನುವಾರುಗಳಿಗೆ ಗೋಶಾಲೆ ಪ್ರಾರಂಭ ಆಗಬೇಕು. ಮತ್ತು ಕಾಲೇ ಮೂಲಕ ಹಳ್ಳಕ್ಕೆ ನೀರು ಹರಿಸಿದ್ರೆ ರೈತರು ಇದ್ದಿದ್ದನ್ನ ಅಂತರ್ಜಲ ಹೆಚ್ಚಿ ಹಾಕವು, ದನಕರು ಕುಡಿಯೋಕೆ ನೀರು ಹಾಕವು, ಸ್ವಲ್ಪ ಇದ್ದ ಜಮೀನು ನೀರು ಹಾಕ್ಸಿರ್ತೀವಿ ನಾವು. ಹಾಗೆ ಎಲ್ಲ ಬೆಳಿಗ್ಗೆ ಘೋಷಣೆ ಮಾಡ್ಬೇಕಂತೇಳಿ ನಮ್ದು ಒತ್ತಾಯ ಐತಿ. ಅದ್ರೊಳಗೆ ಎಸ್ಪೆಷಲಿ ನಮ್ಮ ಮುಂಡರಗಿ ತಾಲೂಕು ಯಾವಾಗಲೂ ಬರಗಾಲನ ಯಾವಾಗಲೂ ಸಮೃದ್ಧಿಯಾಗಿ ಬೆಳೆದಿರ್ತಕ್ಕಂಥದ್ದು ಇತಿಹಾಸವಾಗಿಲ್ಲ. 10 ವರ್ಷದಾಗ 1 ವರ್ಷ ಸಿಗ್ಬೋದು ಭಾಳ ಅಂದರೆ. ಅದ್ರ ಸಂಬಂಧ ತಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ವಿ. ನಮ್ಮ ಮುಂಡರಗಿ ತಾಲೂಕಿನ ಬರಗಾಲ ಘೋಷಣೆ ಮಾಡಿ ರೈತರ ಸಾಲ ನಿರ್ದಿಷ್ಟವಾಗಿ ಅಂತ ಮಾಡಬೇಕು. 1 ಎಕರೆಗೆ ಅಷ್ಟೇ ಖರ್ಚು ಮಾಡ್ತಾನೆ, 10 ಎಕರೆಗೆ ಅಷ್ಟೇ ಖರ್ಚು ಮಾಡ್ತಾನೆ. ಸಣ್ಣ ಹಿಡುವಳಿದಾರ, ಸಣ್ಣ ದೊಡ್ಡ ಹಿಡುವಳಿದಾರ ಅಂತಕ್ಕಂಥದ್ದನ್ನು ಭೇದ ಭಾವವನ್ನು ಬಿಟ್ಟು ಎಲ್ಲ ರೈತರಿಗೆ ಸಮನಾಗಿ ಏನು ಖರ್ಚು ಮಾಡಿರ್ತಾರೆ. ಈಗಾಗಲೇ ಶಿವಾನಂದ್ ಹೇಳಿದಂಗೆ ಎಕರೆಗೆ 50,000 ರೂಪಾಯಿ ಪರಿಹಾರವನ್ನು ಕೊಡ್ಬೇಕಂತೇಳಿ ನಮ್ಮದು ಒತ್ತಾಯ ಇದೆ. ಅದೇ ರೀತಿಯಾಗಿ ಡ್ಯಾಮ್ನಿಂದ ಕಾಲುವೆಯನ್ನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಡ್ಯಾಮ್ ಕಟ್ಟಿ ಕಾಲುವೆ ಮಾಡಿ ರೈತರಿಗೆ ನೀರು ಹರಿಸುವಂಥ ಕೆಲಸವನ್ನು ಮಾಡಬೇಕು. ಈಗಾಗಲೇ ರೈತರು ವಿನಂತಿ ಮಾಡ್ಕೊತೀವಿ, ರೈತರು ವಿನಂತಿ ಮಾಡ್ಕೊಂಡಿದ್ದಾರೆ ತಹಸೀಲ್ದಾರ್ ಹತ್ರ. ಈಗ ವರ್ಷ ಒಂದು ಪೀಕಿಗೆ ನಮಗೆ ನೀರು ಕೊಡ್ತಾ ಇದ್ವಿ. ಈ ಸಲ ನೀರು ಒಂದು ದಿವ್ಸ ಕೊಡೋದು, ಒಂದು ದಿವ್ಸ ಬಂದ್ ಮಾಡೋದು ಮಾಡೋಕ್ಕಾಗ್ತದೆ. ಅದರಿಂದ ರೈತರು ಒಂದು ಸ್ವಲ್ಪ ಕಂಗಾಲಾಗಿದೆ. ಯಾಕಂದ್ರೆ ಒಂದು ಬೆಳೆಗೆ ನೀವು ಕೊಟ್ಟರೆ ನೀರು ಕೊಡ್ತೀನಿ ಅಂತೇಳಿ ಒಂದು ಆದೇಶ ಮಾಡಿದ್ರೆ ಪೀಕಿಗೆ ರೈತರಿಗೆ ಹಚ್ಚಕ್ಕೆ ಒಂದು ಅನುಕೂಲ ಆಗುತ್ತೆ. ಯಾಕಂದ್ರೆ ನಾವು ಹೊರಗಡೆಲಿರ್ತಕ್ಕಂಥ ರೈತರಿಗೆ 1 ಎಕರೆಗೆ 50,000 ರೂಪಾಯಿ ಖರ್ಚು ಬರೋಕ್ಕೆ ಭತ್ತ ಬೆಳಿಬೇಕಂದ್ರೆ ಒಂದು 50,000 ರೂಪಾಯಿ ಖರ್ಚು ಬರುತ್ತೆ. ನಾವು ಈಗಾಗಲೇ ಖರ್ಚು ಮಾಡಿಕೊಂಡು ಮತ್ತು ನಾಳೆ ಜನಿ ಬರೋಕ್ಕೆ ನೀರು ಬಿಡಲಿಲ್ಲ ಅಂದ್ರೆ ನಮಗೆ ತೊಂದರೆ ಆಗೋದು. ನೀರಾವರಿ ಇಲಾಖೆಯನ್ನು ಕರೆಸಿ ನಾವು ಡಿಸ್ಕಷನ್ ಮಾಡಿ ನಾವು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಬೇಕು ರೈತರಿಗೆ. ನಾವು ಈ ಬೆಳೆಗೆ ನೀರು ಕೊಡ್ತೀವಿ, ನೀರು ಕೊಡೋದಿಲ್ಲ ಅಂತಕ್ಕಂಥ. ಯಾಕಂದ್ರೆ ಕೊಡ್ತೀನಿ ಅಂದ್ರೆ ಒಂದು ರೀತಿಯಿಂದ ರೈತರು ಹಚ್ಚಿ ಬೆಳಿತಾರೆ. ಮತ್ತು ನೀವು ನಾವು ರೈತರು ಹಚ್ಚಿ ಹೊತ್ತಾಗ ಬೆಳೆ ಬಂದು ಹೊತ್ತಾಗ ತೆನಿ ಆಗೇ ಹೊತ್ತಾಗ ನಮ್ಮಲ್ಲಿ ನೀರಿಲ್ಲ, ಕುಡಿಯೋಕ್ಕೆ ನೀರು ಬೇಕು, ನೀರು ಕೊಡೋಕ್ಕಾಗಲ್ಲ ಅಂತ ಅವಾಗಂದ್ರೆ ಮುಂಡರಗಿ ತಾಲೂಕನ್ನ ತಕ್ಷಣವೇ ಬರ ಪೀಡಿತ ಪ್ರದೇಶವೆಂದು ಘೋಷಿಸುವುದು, ಬೆಳೆ ಹಾನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ಧನವನ್ನ ವಿತರಿಸುವುದು, ಜಾನುವಾರುಗಳಿಗೆ ಮೇವಿನ ಭದ್ರತೆ ಹಾಗೂ ಕುಡಿಯುವ ನೀರಿನ ಅಭಾವ ನೀಗಿಸುವುದು ಮನವಿಯಲ್ಲಿ ಮುಖ್ಯ ಅಂಶಗಳನ್ನ ನೀಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ನೂರಾರು ರೈತರು ಹಾಗೂ ವಿವಿಧ ರೈತ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಉಡಚಪ್ಪ ತಿಗರಿ, 9 ಲೈವ್ ನ್ಯೂಸ್, ಗದಗ.